ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಹಮ್ಮಿಕೊಂಡಂತಹ ಸಂವಿಧಾನಬದ್ಧವಾದ ಮೌಲ್ಯಾಧಾರಿತ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಎನ್ನುವಂತಹ ಒಂದು ಹಕ್ಕೊತ್ತಾಯವನ್ನು ಕರ್ನಾಟಕದ ಜನತೆ ಪರವಾಗಿ ಸರ್ಕಾರದ ಮುಂದಿಡಲಿಕ್ಕೆ ಈ ಒಂದು ಜನಾಗ್ರಹ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಜನಾಗ್ರಹ ಸಭೆಯಲ್ಲಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡಿದಂತಹ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಇಲಿಯಾಸ್ ಮೊಹಮ್ಮದ್ ತುಂಬೇರ್ ಅವರೇ, ಅದೇ ರೀತಿ ಹೋರಾಟಗಾರರು ಆರ್ಪಿಐ ಪಕ್ಷದ ಮುಖಂಡರು ಆದಂತಹ ಮೋಹನ್ ರಾಜ್ರವರೇ, ಹಿರಿಯ ಮುಖಂಡರಾದಂತಹ ಶಫೀವುಲ್ಲಾ ಅವರೇ, ಅದೇ ರೀತಿ ಆಮ್ ಆದ್ಮಿ ಪಕ್ಷದ ಎಲ್ಲ ಮುಖ್ಯಸ್ಥರೇ, ಈಗಾಗಲೇ ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಬಂದು ಭೇಟಿ ಮಾಡಿ ಹೋಗಿದ್ದಾರೆ, ಶುಭ ಕೋರಿ ಹೋಗಿದ್ದಾರೆ. ಹಾಗೂ ಸಾಕಷ್ಟು ಜನ ಜನಪರ ಹೋರಾಟಗಾರರು ಈ ವೇದಿಕೆಯಲ್ಲಿ ನಮ್ಮ ಕರೆಗೆ ಮನ್ನಿಸಿ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ನನ್ನ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ರೈತ ಮುಖಂಡರುಗಳೇ, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರೇ, ರೈತ ಕಾರ್ಯಕರ್ತರೇ, ಪತ್ರಕರ್ತ ಮಿತ್ರರೇ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದ ಬಜೆಟ್ ಮಾರ್ಚ್ 6ನೇ ತಾರೀಕು ಮಂಡನೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಆ ವಿಷಯಗಳನ್ನು ಮಾತಾಡೋದಕ್ಕಿಂತ ಮುಂಚೆ ತಮ್ಮೆಲ್ಲರ ಮುಂದೆ ಒಂದು ಶುಭ ಸುದ್ದಿಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ಮಾರ್ಚ್ 2025ರಲ್ಲಿ ಅಕ್ರಮ ಹಣ ವರ್ಗಾವಣೆಯ ಯಾವುದೋ ಒಂದು ಹಳೆಯ ಪ್ರಕರಣದಲ್ಲಿ ಆರೋಪ ಹೊರಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ MK ಫೈಜೀರ್ ಅವರನ್ನ 2020 ಮಾರ್ಚ್ನಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಡಿ ಅರೆಸ್ಟ್ ಮಾಡಿತ್ತು. ಸುದೀರ್ಘ ಕಾನೂನು ಹೋರಾಟದ ಮೂಲಕ ಇಂದು ದೆಹಲಿಯ ಹೈಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. MK ಫೈಜಿ ಜಿಂದಾಬಾದ್, ಜಿಂದಾಬಾದ್, MK ಫೈಜಿ ಜಿಂದಾಬಾದ್, 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 MK ಫೈಜಿ ಜಿಂದಾಬಾದ್, ಫೈಜಿ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, MK 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 ಫೈಜಿ ಜಿಂದಾಬಾದ್. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು, ಹಿತೈಷಿಗಳು, ದಲಿತ ಪರ ಹೋರಾಟಗಾರರು, ವಿಶೇಷವಾಗಿ ಆಮ್ ಆದ್ಮಿ ಪಕ್ಷದ ಎಲ್ಲ ನಾಯಕರುಗಳು, ಮುಖಂಡರುಗಳು, ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು, ಶಫೀವುಲ್ಲಾ ಸಾಬ್ ಆದಿಯಾಗಿ ಮಾನ್ಯ ಶಿವಸುಂದರ್ ಅವರ ಆದಿಯಾಗಿ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಯಾಕಂದರೆ MK ಫೈಜಿ ಅವರನ್ನ ಅನ್ಯಾಯವಾಗಿ, ಅಕ್ರಮವಾಗಿ ಕೇಂದ್ರ ಸರ್ಕಾರ ಇಡಿ ಎಂಬ ಸಂಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಯಾರೆಲ್ಲ ಅವರ ರಾಜಕೀಯ ಪ್ರತಿಸ್ಪರ್ಧಿಗಳಿದ್ದಾರೋ ಅವರನ್ನು ಹಡೀಲಿಕ್ಕೆ ಇಡಿಯನ್ನು ಬಳಸಿಕೊಂಡು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ MK ಫೈಜಿ ಅವರ ಬಿಡುಗಡೆಯ ನ್ಯಾಯಕ್ಕಾಗಿ ಎಲ್ಲ ಪ್ರಗತಿಪರರು ಕೂಡ ನಮ್ಮೊಂದಿಗೆ ನಿಂತಿದ್ರು. ಇದೇ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟ ಮಾಡಿದಾಗ
ಆಮ್ ಆದ್ಮಿ ಪಕ್ಷದ ಆದಿಯಾಗಿ ಎಲ್ಲ ಮುಖಂಡರುಗಳು ಕೂಡ ಭಾಗಿಯಾಗಿ ನಮ್ಮ ಈ MK ಫೈಜಿ ಅವರ ಬಿಡುಗಡೆ ನ್ಯಾಯಕ್ಕೆ ಅವರು ನಮ್ಮೊಂದಿಗೆ ನಿಂತಿದ್ರು. ಇಡೀ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಏನು ಹೋರಾಟ, ನಿಮ್ಮ ನ್ಯಾಯದ ಪರವಾಗಿ ನಿಮ್ಮ ಭಾಗವಹಿಸುವಿಕೆಯನ್ನ ಹೃತ್ಪೂರ್ವಕವಾಗಿ ನಾನು ನೆನೆಸ್ಕೊಳ್ತೇನೆ. ಈಗಾಗಲೇ ನಾನು ಹೇಳಿದ ಹಾಗೆ ಕರ್ನಾಟಕ ರಾಜ್ಯದ ಮಾರ್ಚ್ 6ನೇ ತಾರೀಕು ಕರ್ನಾಟಕ ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನ್ನ 17ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಈಗ ಬಜೆಟ್ನ ಪ್ರಿಪರೇಷನ್ ನಡೀತಾ ಇದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಮಗೆ ಜನರ ಪರವಾದಂತಹ ಒಂದು ಕಾಳಜಿ ಇದೆ, ಶೋಷಿತರ ಪರವಾದಂತಹ ಕಾಳಜಿ ಇದೆ. ಈ ನಾಡಿನ ಮೂಲೆಗೆಸೆಯಲ್ಪಟ್ಟ ಅಲ್ಪಸಂಖ್ಯಾತರು, ಆದಿವಾಸಿಗಳು, ಬುಡಕಟ್ಟು ಜನಾಂಗದವರು, ದಲಿತ ವರ್ಗದವರು, ಕಾರ್ಮಿಕರು, ಇವರ ಪರವಾಗಿ ನಾವೊಂದು ಕಾಳಜಿಯಿಂದ ಕಳೆದ 2 ತಿಂಗಳಿನಿಂದ ವಿವಿಧ ಮುಖಂಡರುಗಳನ್ನು, ವಿವಿಧ ಸಮಾಜ ವಿಜ್ಞಾನಿಗಳನ್ನು, ಜನಪರ ಹೋರಾಟಗಾರರನ್ನು, ವಿವಿಧ ಬುಡಕಟ್ಟು ಹೋರಾಟಗಾರರನ್ನ ಭೇಟಿಯಾಗಿ ನಿಮಗೆ ಏನು ಬೇಕು, ಬಜೆಟ್ ಮಂಡನೆ ಆಗ್ತಾ ಇದೆ, ನಿಮ್ಮ ಬೇಡಿಕೆಗಳೇನು ಎನ್ನುವ ವಿಚಾರದಲ್ಲಿ ಚರ್ಚೆ ಮಾಡಿ ಅದೆಲ್ಲವನ್ನ ಕ್ರೋಢೀಕರಿಸಿ ಕರ್ನಾಟಕ ರಾಜ್ಯಕ್ಕೆ ಆಡಳಿತಕ್ಕೆ ನಮ್ಮ ಒಂದು ಜನತೆಯ ಪರವಾಗಿ ಒಂದು ಬಜೆಟ್ ಅನ್ನ ನಾವು ನೀಡ್ತಾ ಇದ್ದೇವೆ. ಬಂಧುಗಳೇ, ನಿಮಗೆ ಗೊತ್ತಿದೆ ಈ ಬಜೆಟ್ ಮಂಡನೆ ಆಗ್ತದೆ, ಆದರೆ ಎಷ್ಟರ ಮಟ್ಟಿಗೆ ಅದು ಜಾರಿಗೆ ಬರ್ತದೆ, ಎಷ್ಟರ ಮಟ್ಟಿಗೆ ಅದು ಖರ್ಚಾಗ್ತದೆ, ಗಂಭೀರವಾಗಿ ಚರ್ಚೆ ಮಾಡಬೇಕಾದಂಥ ವಿಷಯ. ನಮ್ಮ ಹಕ್ಕೊತ್ತಾಯದಲ್ಲಿ ಹಲವಾರು ವಿಚಾರಗಳಿದೆ. ನಾವು ಈಗಾಗಲೇ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ. ಶಿಕ್ಷಣ ಅನ್ನುವಂಥದ್ದು ಈ ನಾಡನ್ನ ಬಲಿಷ್ಠಗೊಳಿಸುವಂತಹ, ಈ ನಾಡನ್ನ ಉನ್ನತಿಗೆ ತೆಗೆದುಕೊಂಡು ಹೋಗುವಂತ ಒಂದು ಅತ್ಯುತ್ತಮ ನಂಬರ್ 1 ಆಗಿರ್ತದೆ ಶಿಕ್ಷಣ. ಕಳೆದ ಬಾರಿ ಏನು ಕರ್ನಾಟಕ ರಾಜ್ಯದಲ್ಲಿ ಬಜೆಟ್ ಅನ್ನು ಇಟ್ಟಿದ್ರೋ, ರಾಷ್ಟ್ರೀಯ ಆವರೇಜ್ 15% ಇದ್ರೆ ಕಳೆದ ವರ್ಷ ಇಲ್ಲಿ ಹಂಚಿಕೆ ಮಾಡಿದ್ದು 10ರಿಂದ 11% ಮಾತ್ರ. ಶಿಕ್ಷಣ ಅನ್ನುವಂಥದ್ದು ನಮ್ಮ ಪಿಲ್ಲರ್. ಶಿಕ್ಷಣದಿಂದ ಎಲ್ಲ ಅಭಿವೃದ್ಧಿ ಆಗ್ತದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ ವಿಚಾರಗಳು ಅಭಿವೃದ್ಧಿ ಆಗ್ತದೆ, ನಮ್ಮ ಸಂಪನ್ಮೂಲ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಹಾಗಾಗಿ ಈ ಬಾರಿ ಶಿಕ್ಷಣ ಕ್ಷೇತ್ರಕ್ಕೆ ಒಟ್ಟು ಬಜೆಟ್ನಲ್ಲಿ 20% ಮೀಸಲಿಡಿ ಎನ್ನುವಂತ ಒಂದು ಹಕ್ಕೊತ್ತಾಯವನ್ನ ನಾವು ಸರ್ಕಾರಕ್ಕೆ ಮಂಡಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ. ಪ್ರೈವೇಟ್ ಕಾಲೇಜುಗಳ, ಪ್ರೈವೇಟ್ ಶಾಲೆಗಳ ಲಾಬಿಯಿಂದ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ. ಏನು ಕಾರಣ? ಕಾರಣ ಏನು ಅಂದ್ರೆ ಯಾವುದೇ ನಿಯಂತ್ರಣವಿಲ್ಲದೆ ಪ್ರೈವೇಟ್ ಸ್ಕೂಲ್ಗಳಿಗೆ ಪರ್ಮಿಷನ್ ಕೊಡ್ತಾ ಇರೋದು, ಯಾವುದೇ ನಿಯಂತ್ರಣ ಇಲ್ಲ. ಅವರು ಬೇಕಾಬಿಟ್ಟಿ ಫೀಸು, ಅದಕ್ಕೊಂದು ಲೆಕ್ಕನೂ ಇಲ್ಲ, ಮಿತಿನೂ ಇಲ್ಲ, ಒಂದು ಕಂಟ್ರೋಲು ಇಲ್ಲ. ಶಿಕ್ಷಣ ಇಲಾಖೆ ಅನ್ನುವಂಥದ್ದು ಅದು ವೇಸ್ಟ್ ಬಾಡಿ ಆಗಿದೆ. BOಗಳು, DDಗಳು, ಸುಪ್ರೀಂ ಕೋರ್ಟ್ನ, ಹೈಕೋರ್ಟ್ನ ಆದೇಶಗಳಿದ್ರೂ ಕೂಡ ಅದು ಯಾವುದು ಜಾರಿ ಆಗ್ತಾ ಇಲ್ಲ. ಶಾಲೆಗಳ ಫೀಸ್ಗಳು, ಅವರ ಒಟ್ಟು ಶಾಲೆ ಅಡ್ಮಿನಿಸ್ಟ್ರೇಷನ್ ಖರ್ಚು ಅದು ಹಾಕಿ ಅವರಿಗೆ 15% ಪ್ರಾಫಿಟ್ ಹಾಕಿ ಡಿವೈಡೆಡ್ ಬೈ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅದನ್ನು ನೋಡಿ ಕೊಡಬೇಕಾಗ್ತದೆ ಅವರು. ಆದರೆ ಅದನ್ನ ಮಾಡ್ತಾ ಇಲ್ಲ ಅವರು. ಬೇಕಾಬಿಟ್ಟಿ ಕ್ಯಾಪಿಟಲ್ ಶುಲ್ಕಗಳು ತಗೊಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ಶಾಲೆ ಉಳಿಯಬೇಕಾದದ್ದು ಬಡವರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ಬಹಳ ಮುಖ್ಯ. ಯಾಕಂದ್ರೆ 1 ಲಕ್ಷ, 2 ಲಕ್ಷ, 10 ಲಕ್ಷ ಫೀಸ್ ಕೊಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳ ಆಧುನೀಕರಣಕ್ಕೋಸ್ಕರ 10,000 ಕೋಟಿ ಮೀಸಲಿಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿ ಉರ್ದು ಮಾಧ್ಯಮ ಶಾಲೆಗಳ ಅಭಿವೃದ್ಧಿಗೂ ಕೂಡ ಕೊಡಬೇಕು ಅಂತ, ಸಾಕಷ್ಟು ಮೀಸಲಿಡಬೇಕು ಅಂತ ಹೇಳ್ತಾ ಇದ್ವಿ. ಇನ್ನು ಎರಡನೇದು, ಈ ನಾಡು ಕಂಡುಕೊಳ್ತಾ ಇರುವ ಬಹಳ ದೊಡ್ಡ ಸಮಸ್ಯೆ ಭೂಮಿ ಹಕ್ಕು ಮತ್ತು ವಸತಿ ಸಮಸ್ಯೆ.
ಎಷ್ಟೋ ವರ್ಷಗಳಾಯಿತು ಭೂಮಿ ಹಕ್ಕನ್ನು ಕೊಡ್ತಾ ಇಲ್ಲ, ವಸತಿಗಳನ್ನು ಕೊಡ್ತಾ ಇಲ್ಲ. 94C ಮತ್ತು 94CCಯಲ್ಲಿ ಲಕ್ಷಾಂತರ ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಹಲವು ವರ್ಷಗಳಾಯಿತು. ಆ ಬಿಜೆಪಿ ಸರ್ಕಾರದಲ್ಲೂ ಕೊಡಲಿಲ್ಲ, ಇವರು ಕೂಡ ಕೊಡಲಿಲ್ಲ. ಅದನ್ನ ಆದಷ್ಟು ಬೇಗ ಕೊಡಬೇಕು ಅನ್ನುವಂಥ ಡಿಮಾಂಡ್. ಅದಲ್ಲದೆ ಫಾರಂ ನಂಬರ್ 53, 50, 50, 53, 57 ಜನರು, ರೈತರು, ಬಗರ್ ಹುಕುಮ್ನವರು ಅವರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಅರ್ಜಿಗಳು ಹಾಗೆ ಪೆಂಡಿಂಗ್ ಇದೆ. ಫಾರಂ ನಂಬರ್ 57 ಅಲ್ಲಿ ನಮ್ಮ ವೇದಿಕೆಗೆ ಬಹುಜನ ಸಮಾಜ ಪಕ್ಷ ಕರ್ನಾಟಕ ಇದರ ಮಾರಸಂದ್ರ ಮುನಿಯಪ್ಪನವರು ರಾಜ್ಯಾಧ್ಯಕ್ಷರು ಆಗಮಿಸಿದ್ದಾರೆ. ಸ್ವಾಗತ ಸರ್ ತಮಗೆ. ಜೈ ಭೀಮ್ ಸರ್. ಹಾಗಾಗಿ ಈ ನಾಡು ಕಾಣುವ ಜ್ವಲಂತ ಸಮಸ್ಯೆ ಮತ್ತೆ ಭೂಮಿ ಹಕ್ಕು ಮತ್ತು ವಸತಿ ಸಮಸ್ಯೆ. ಈಗ ಏನಾಗಿದೆ, ವಸತಿ ಟಾರ್ಗೆಟ್ ಇಡ್ತಾ ಇಲ್ಲ. ಯಾವುದಾದ್ರು ಬಸವ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳಲ್ಲಿ ಒಂದು ಟಾರ್ಗೆಟ್ ಇಟ್ಬಿಟ್ಟು ಅದನ್ನ ಅಚೀವ್ನೇ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈ ಬಜೆಟ್ನ ಮೂಲಕ ಮಾನ್ಯ ಸಿದ್ದರಾಮಯ್ಯನವರಿಗೆ ಅಪೀಲ್ ಮಾಡುವಂಥದ್ದು, ಪ್ರತಿ ವರ್ಷ ಕನಿಷ್ಠ 3 ಲಕ್ಷ ಮನೆಗಳ ನಿರ್ಮಾಣ ಗುರಿ ಇಡಿ, ಕನಿಷ್ಠ ನಾವು ಹೇಳ್ತಾ ಇರೋದು ಇಡೀ. ಅದೇ ರೀತಿ ಏನು ಫಲಾನುಭವಿಯ ಏನು ಸಹಾಯಧನ ಇದೆ, ಈಗ ಹಿಂದುಳಿದ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ 1.2 ಲಕ್ಷ ಇದೆ, ಅದನ್ನ ಹೆಚ್ಚಳ ಮಾಡಿ 3.5 ಲಕ್ಷಕ್ಕೆ ಹೆಚ್ಚಳ ಮಾಡಿ ಹಣವನ್ನು ಕೊಡದ ಕಾರಣ ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ, ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅದನ್ನ ಬೇರ್ ಮಾಡಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ನಾವು ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇವೆ. ಯಾಕಂದ್ರೆ ಕೇಂದ್ರದ ವಸತಿ ಯೋಜನೆಗಳಲ್ಲಿ, ಎಲ್ಲಾ ವಸತಿ ಯೋಜನೆಗಳಲ್ಲೂ ಅಲ್ಪಸಂಖ್ಯಾತರಿಗೆ 15% ಮೀಸಲಿತ್ತು. ಆದ್ರೆ ರಾಜ್ಯದಲ್ಲಿ ಇರಲಿಲ್ಲ. ನಿರಂತರವಾಗಿ ನಾವು ಕಳೆದ ಬಜೆಟ್ನ ಸಂದರ್ಭದಿಂದ ನಿರಂತರವಾಗಿ ದೊಡ್ಡ ಒಂದು ಕೂಗನ್ನು ನಾವು ಹಾಕಿದ್ವಿ. ಕಳೆದ ಬಜೆಟ್ನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಸತಿ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ 15% ಮೀಸಲಿದೆ, ಕರ್ನಾಟಕದಲ್ಲಿ ಯಾಕಿಲ್ಲ ಅನ್ನುವಂತ ಹಲವು ದಾಖಲೆಗಳನ್ನು ಎಲ್ಲವನ್ನ ಕೊಟ್ಟು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನ ಈಗ 15%ಗೆ, ಅಲ್ಪಸಂಖ್ಯಾತರಿಗೆ 15% ಮೀಸಲಾತಿಯನ್ನ ಅದನ್ನ ಮನ್ನಣೆ ಮಾಡಿದೆ, ಅದನ್ನ ಜಾರಿಗೆ ತಂದಿದೆ. ಈ ವಿಷಯಕ್ಕೆ ಅವರಿಗೆ ನಾವು ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಅದೇ ರೀತಿ ಕಾರ್ಮಿಕ ಮತ್ತು ಯೋಜನೆಯಲ್ಲಿ ಈಗ ಏನು ಯುವ ನಿಧಿ ಕೊಡ್ತಾ ಇದ್ರೆ ಅದನ್ನು 5,000ಕ್ಕೆ ಹೆಚ್ಚಿ ಅಂತ ಹೇಳ್ತಾ ಇದ್ವಿ. ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ 1,000 ಕೋಟಿ ನಿಧಿಯನ್ನು ಇಡಿ ಅಂತ ಹೇಳ್ತಾ ಇದ್ವಿ. ಕನಿಷ್ಠ ವೇತನವನ್ನು 20% ಹೆಚ್ಚಳ ಮಾಡಿ ಅಂತ ಹೇಳ್ತಾ ಇದ್ವಿ. ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ಗೆ ಕನಿಷ್ಠ 5% ಅನ್ನು ಮೀಸಲಾತಿ ಅಂತ ಹೇಳ್ತಾ ಇದ್ವಿ. ಕೃಷಿ ಮತ್ತು ರೈತರ ಕಲ್ಯಾಣದಲ್ಲಿ ಕೃಷಿಗೆ 60,000 ಕೋಟಿ ಅನ್ನು ಹಂಚಿಕೆ ಮಾಡಬೇಕು. ಸಣ್ಣ ರೈತರ 2 ಲಕ್ಷದವರೆಗೆ ಸಾಲವನ್ನು ಮನ್ನಾ ಮಾಡಬೇಕು ಅಂತ ಹೇಳಿ ನಾವು ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನೊಂದು ಬಹಳ ಮುಖ್ಯವಾದ ಕ್ಷೇತ್ರ ಆರೋಗ್ಯ ಕ್ಷೇತ್ರ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ರೋಗಿಗಳ ಬೀಡಾಗ್ಬಿಟ್ಟಿದೆ ಆರೋಗ್ಯ ಕ್ಷೇತ್ರ. ನೀವು ನೋಡಿದ್ರೆ ನಮ್ಮೆಲ್ಲರ ಏನು ಗಳಿಕೆ ಇದೆ, ತಿಂಗಳ ಗಳಿಕೆ ಇರ್ಬೋದು, ವಾರ್ಷಿಕ ಗಳಿಕೆ ಇರ್ಬೋದು, ಅದರಲ್ಲಿ ಅತಿ ಹೆಚ್ಚು ಖರ್ಚಾಗ್ತಾ ಇರುವಂಥದ್ದು ಹಾಸ್ಪಿಟಲ್ಗಳಿಗೆ ಮತ್ತು ಶಾಲೆಗಳಿಗೆ. ಸರಿಸುಮಾರು ಒಂದು 50-60% ಆಫ್ ದಿ ಇನ್ಕಮ್ ಆಫ್ ದಿ ಇಂಡಿವಿಜುವಲ್ ಅದು ಖರ್ಚಾಗ್ತಾ ಇರೋದು ಆಸ್ಪತ್ರೆಗಳಿಗೆ ಮತ್ತು ಶಾಲೆಗಳಿಗೆ, ಫೀಸ್ಗಳಿಗೆ. ಹಾಗಾಗಿ ಈ ಖಾಸಗಿ ಆಸ್ಪತ್ರೆಗಳ ಬಿಲ್ಗಳ ನಿಯಂತ್ರಣಕ್ಕೆ ಕಾನೂನು ತರಬೇಕು. ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜು ಬರಬೇಕು. ವಿಕಲಚೇತನ ಮಕ್ಕಳಿಗೆ ವಿಶೇಷ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ, ಹಾರ್ಟ್ ಪೇಷಂಟ್ಗಳು, ಹೃದ್ರೋಗ ಸಾಮಾನ್ಯವಾಗಿಬಿಟ್ಟಿದೆ. 25-35 ವರ್ಷ ಯುವಕರಿಗೆ ಬರ್ತಾ ಇದೆ. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಯಾರು ದಪ್ಪವಾಗಿದ್ದಾರೆ, ಯಾರು ಫ್ಯಾಟ್ ಇದ್ದಾರೆ ಅಂಥವ್ರಿಗೆ ಮಾತ್ರ ಹೃದ್ರೋಗ ಅಂತ ಇತ್ತು. ಈಗ ಯಾರಿಗೆ ಅಂತಿಲ್ಲ, ಸ್ಮೋಕ್ ಮಾಡಿದವ್ರಿಗೂ ಬರ್ತಾ ಇದೆ, ಸ್ಮೋಕ್ ಮಾಡದೇ ಇರೋರಿಗೂ ಬರ್ತಾ ಇದೆ. ಹಾಗಾಗಿ ಈ ಕರ್ನಾಟಕ ರಾಜ್ಯದ ಸರಿಸುಮಾರು 7 ಕೋಟಿ ಜನರಿಗೆ ಹೃದ್ರೋಗ ಚಿಕಿತ್ಸೆಗೆ ಇರುವಂತಹ ಹಾಸ್ಪಿಟಲ್ಗಳು ನೋಡಿದ್ರೆ
ಏನು ಜಯದೇವ ಆಸ್ಪತ್ರೆ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಮತ್ತು ಕಲಬುರಗಿಲಿ, ಉಳಿದವರೆಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಕು. ಒಂದು ಹಾರ್ಟ್ ಆಪರೇಷನ್ಗೆ ಸ್ಟಂಟಿಂಗ್ ಆದರೆ 2-3-4 ಲಕ್ಷ, ಹಾರ್ಟ್ ಆಪರೇಷನ್ ಆದರೆ 5-10 ಲಕ್ಷದವರೆಗೂ ಹೋಗ್ತದೆ. ಎಲ್ಲಿಂದ ತರಬೇಕು ಬಡವರು? ಹಾಗಾಗಿ ನಮ್ಮ ಬೇಡಿಕೆ ಈ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಯದೇವ ಮಾದರಿ ಆಸ್ಪತ್ರೆ, ಹೃದ್ರೋಗ ಆಸ್ಪತ್ರೆಯನ್ನು ತೆರಿಬೇಕು ಅಂತೇಳಿ ನಮ್ಮ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಅದೇ ರೀತಿ ಹಲವಾರು ವಿಚಾರಗಳಿದೆ. ವಿಶೇಷವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ. ಕಳೆದ ಬಾರಿ ನಿಮಗೆಲ್ಲರಿಗೂ ಗೊತ್ತಿದೆ, ಈ ಸರ್ಕಾರ ಬರಬೇಕಾದ್ರೆ ದೊಡ್ಡ ಕೊಡುಗೆಯನ್ನ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗವರು, ದಲಿತರು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರು 92% ಓಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಇವತ್ತು 136 ಸೀಟ್ ಇಟ್ಕೊಂಡು ನಾನು ಮುಖ್ಯಮಂತ್ರಿ, ನೀನು ಮುಖ್ಯಮಂತ್ರಿ ಅನ್ನೋಂತ ಜಗಳ ಆಡ್ತಿದ್ರಿ. ಇದು ಈ ನಾಡಿನ ಜನತೆ ಕೊಟ್ಟ ಅಧಿಕಾರ. ನಿಮಗೆ ನಾಡಿನ ಜನರ ಪರವಾಗಿ ಕೆಲಸ ಮಾಡಿ. ಏನು ಸಂವಿಧಾನದ ಆರ್ಟಿಕಲ್ 25 ಇಂದ 30 350AB ಪ್ರಕಾರ ಧಾರ್ಮಿಕ, ಭಾಷಾ, ಸಾಂಸ್ಕೃತಿಕ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನ ಹೇಳ್ತದೆ. ಹಾಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸರಿಸುಮಾರು ಈ ರಾಜ್ಯದಲ್ಲಿ ಸರಿಸುಮಾರು 16-17% ಇರುವ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಕನಿಷ್ಠ 15,000 ಕೋಟಿ ರೂಪಾಯಿಯನ್ನ ಮೀಸಲಿಡಿ ಅಂತೇಳಿ ನಾವು ಇಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಹಲವಾರು ಅದೇ ರೀತಿ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಹೇಳುವಂಥದ್ದು, ಏನು SC/ST ಸಮುದಾಯಗಳಿಗೆ SCP TSP ಹಣ, ಈ SCP TSP ಹಣದಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಹಣವನ್ನು ಅದು ಟೋಟಲಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಗಳ ಅಭಿವೃದ್ಧಿಗೆ ಬಳಸಬೇಕು. ಆದರೆ ಅದನ್ನು ಅವ್ರು ಈಗ ಏನು ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ಮರುಬಳಕೆ ಮಾಡ್ತಾ ಇದ್ದಾರೆ. ಇದು ಖಂಡಿತ ತಪ್ಪು. ಇದನ್ನು ನಾವು ಖಂಡಿಸ್ತೇವೆ. ಯಾವ ಕಾರಣಕ್ಕೂ SCP TSP ಹಣವನ್ನ ಬೇರೆ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಳಸಬಾರದು ಅನ್ನುವಂತ ವಿಚಾರದಲ್ಲಿ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. हमारे दरमियान हजरत मौलाना शाकिरुल्लाह साहब, जामिया ईदगाह के बिलाल ईदगाह के खतीब साहब, मैं इनको भी स्टेज पर तशरीफ लाने के लिए दावत देता हूं। ಏನಾಗಿದೆ, ಈಗ ಡಿಸೆಂಬರ್ ಅಂತ್ಯಕ್ಕೆ ಒಟ್ಟು ಬಡ್ಜೆಟ್ ಏನು ಅಲೋಕೇಟ್ ಮಾಡಿದ್ರು ಕಳೆದ ಸರಿ 3,46,600 ಕೋಟಿ ರೂಪಾಯಿಗಳೇನು ಮಾಡಿದ್ರು, ಅದರಲ್ಲಿ ಏನು ಡಿಸೆಂಬರ್ ಅಂತ್ಯಕ್ಕೆ 2,02,742 ಕೋಟಿ ಬಿಡುಗಡೆ ಆಗಿದೆ. ಆದರೆ ವೆಚ್ಚ ಆಗಿರುವಂಥದ್ದು 1,78,742 ಕೋಟಿ ಮಾತ್ರ. ಇನ್ನು ಏನು ಡಿಸೆಂಬರ್ ಅಂತ ಬಿಡುಗಡೆಯಾದ ಹಣದಲ್ಲಿ 24,000 ಕೋಟಿ ಖರ್ಚು ಮಾಡೋಕ್ಕೆ ಬಾಕಿ ಇದೆ. ಈಗಾಗಲೇ ಏನಾಯಿತು, ಮಾರ್ಚ್ ಬರ್ತಾ ಇದೆ, ಮಾರ್ಚ್ ಎಂಡಿಂಗಲ್ಲಿ ಇದನ್ನೆಲ್ಲ ಖರ್ಚು ಮಾಡಬೇಕು. ಅಂದರೆ ಒಟ್ಟು ಅನುದಾನದಲ್ಲಿ ಇನ್ನೂ ಕೂಡ ಓನ್ಲಿ 56% ಮಾತ್ರ ಗ್ರೋತ್ ಏನಾಗಿದೆ, ಪ್ರಗತಿ 51.6% ಮಾತ್ರ ಗ್ರೋತ್. ಕಳೆದ ವರ್ಷಕ್ಕಿಂತ 6% ಗ್ರೋತ್ ಈ ಸರಿ ಕಡಿಮೆ ಆಗಿದೆ. ಅದೇ ರೀತಿ SCP TSP ಯೋಜನೆಯಲ್ಲಿ ಒಟ್ಟು 29,897 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ರು ಕೂಡ ಡಿಸೆಂಬರ್ 7ಗೆ ಖರ್ಚು ಮಾಡಿರೋದು ಸರ್ 13,295 ಕೋಟಿ ಮಾತ್ರ SCP ಪರಿಶಿಷ್ಟ ಜಾತಿ ಉಪಯೋಜನೆಯಲ್ಲಿ. ಇನ್ನು ಗ್ರಾಂಟ್ ಆಗಿರೋದ್ರಲ್ಲೇ 12,489 ಕೋಟಿ ಬಾಕಿ ಇದೆ. ಅದೇ ರೀತಿ ಗಿರಿಜನ ಉಪಯೋಜನೆಗೆ ಶೆಡ್ಯೂಲ್ ಟ್ರೈಬ್ 11,810 ಕೋಟಿಯಲ್ಲಿ ವೆಚ್ಚವಾಗಿರುವುದು ಕೇವಲ 4,487 ಕೋಟಿ, ಏನು 50% ಕೂಡ ಆಗಿಲ್ಲ. ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, SCP TSP ಹಣ ಏನು ಬಿಡುಗಡೆ ಆಗಿದ ಹಣನ 50% ಬಳಸಿಲ್ಲ ಅಂತಂದ್ರೆ ಇನ್ನು ಬಾಕಿ ಬಿಡುಗಡೆ ಆಗ್ಲಿಕ್ಕಿರೋ ಹಣ ಮಾರ್ಚ್ ಎಂಡ್ ಒಳಗಡೆ ಅದು ಕ್ಲೋಸ್ ಆಗಬೇಕು. ಇನ್ನು ಆರೋಗ್ಯ ಇಲಾಖೆ ಸ್ಥಿತಿ ಬಹಳ ಖೇದಕರವಾಗಿದೆ. 15ನೇ ಹಣಕಾಸು ಆಯೋಗದ ಅನುದಾನದಲ್ಲಿ 229 ಕೋಟಿ ಆರಂಭ ಶುಲ್ಕ ಇತ್ತು. ಅದರಲ್ಲಿ ಖರ್ಚಾಗಿರೋದು 68 ಕೋಟಿ ಮಾತ್ರ. 186 ಕೋಟಿ ಇನ್ನೂ ಖರ್ಚಾಗದೆ ಬಾಕಿ ಇದೆ. ಆರೋಗ್ಯ ಕ್ಷೇತ್ರಕ್ಕೆ ನಾನು ಈಗಾಗಲೇ ಹೇಳಿದೆ, ಕೇವಲ 4% ಅನ್ನ ರಿಸರ್ವ್ ಇಟ್ಟಿದ್ದಾರೆ, ಅದು ಸಾಲೋದಿಲ್ಲ ಅನ್ನುವಂಥದ್ದು. ಗ್ರಾಮೀಣ ಅಭಿವೃದ್ಧಿಗೆ
ಕಾರ್ಯಕ್ರಮದಲ್ಲಿ ಬಿಡುಗಡೆ ಏನು ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಗ್ರಾಮೀಣ ಅಭಿವೃದ್ಧಿಗೆ ಒಂದು ವಿಶೇಷ ಯೋಜನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಬಿಡುಗಡೆ ಆದದರಲ್ಲಿ 300 ಕೋಟಿ ಇನ್ನೂ ಕೂಡ ಖರ್ಚಾಗಿಲ್ಲ. ಇನ್ನು ಪಂಚಾಯತ್ನಲ್ಲಿ ಚುನಾವಣೆ ನಡೆಸದೇ ಇರೋದ್ರಿಂದ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಆಡಳಿತಗಳು ಸ್ಪೀಡ್ ಆಗ್ತಾ ಇಲ್ಲ, ಹಣ ಖರ್ಚಾಗ್ತಾ ಇಲ್ಲ, ಅನುದಾನಗಳು ಯುಟಿಲೈಸ್ ಆಗ್ತಾ ಇಲ್ಲ. ಗ್ರಾಮೀಣಾಭಿವೃದ್ಧಿಗೆ ಮೀಸಲಾದ 19,000 ಕೋಟಿ ಅದು ಪರಿಣಾಮಕಾರಿಯಾಗಿ ಬಳಕೆ ಆಗ್ತಾ ಇಲ್ಲ. ಅದೇ ರೀತಿ ಪೌರಾಡಳಿತದಲ್ಲಿ 456 ಕೋಟಿ ರೂಪಾಯಿ ವೆಚ್ಚಕ್ಕೆ ಬಾಕಿ ಇದೆ. ನೀರಿನ ಸಂಸ್ಕರಣಾ ಯೋಜನೆಗೆ ಮೀಸಲಾದ 163 ಕೋಟಿ ಇನ್ನೂ ಖರ್ಚಾಗಿಲ್ಲ. ಇನ್ನು ಬಹಳ ಮುಖ್ಯವಾದ ಒಂದು ವಿಷಯವನ್ನು ನಾನು ಈ ಮುಂದೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಮತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಎಲ್ಲ ಕಡೆ ನೀವು ಬೋರ್ಡ್ ನೋಡಿರ್ಬೋದು, ದೊಡ್ಡ ದೊಡ್ಡ ಬೋರ್ಡ್. ಒಂದು ಕಡೆ ಸಿದ್ದರಾಮಯ್ಯನವರು, ಒಂದು ಕಡೆ DK ಶಿವಕುಮಾರ್. ನುಡಿದಂತೆ ನಡೆದಿದ್ದೀವಿ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಇವ್ರು ಹೇಳ್ತಿದ್ದಾರೆ. 1000 ದಿನ ಆಯಿತು ಈ ಸರ್ಕಾರ ಬಂದು, 1,000 ಬನಾಯಿತು. ಇವ್ರು ಏನು ಹೇಳಿದ್ದಾರೆ? ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. 2023ರ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ 134 ಭರವಸೆಯನ್ನು ಕೊಟ್ಟಿದ್ದು. ನಮ್ಮ ಮಾಧ್ಯಮ ಮಿತ್ರರು ಸೀರಿಯಸ್ ಆಗಿ ಚರ್ಚೆ ಮಾಡಬೇಕಾದಂಥ ವಿಚಾರಗಳಾಗಿರ್ತದೆ ಇದು. ಯಾವುದೋ ಲವ್ ಜಿಹಾದು, ಸಿದ್ದರಾಮಯ್ಯನವರು ನಾಟಿ ಕೋಳಿ ತಿಂದರು, ಅವರೇನೋ ಇನ್ನೇನೋ ಮಾಡಿದ್ರು, ಇನ್ನೇನೋ ಆಯಿತು. ಯಾವ ಜನರಿಗೂ ಪ್ರಯೋಜನವಿಲ್ಲದ 7 ಕೋಟಿ ಜನರಿಗೆ ದ್ರೋಹ ಮಾಡ್ತಾ ಇದ್ರಿ ನೀವು. ಎಲ್ಲ ಮಾಧ್ಯಮದವ್ರಿಗೆ ನಾನು ಹೇಳೋದಿಲ್ಲ, ನಿಜವಾಗ್ಲೂ ಮಾಧ್ಯಮದವರು ಚರ್ಚೆ ಮಾಡಬೇಕಾಗಿರೋದು ಇದು. 134 ಭರವಸೆಗಳಲ್ಲಿ ಕೇವಲ 6.7% ಮಾತ್ರ ಈಡೇರಿಕೆ ಆಗಿರುವಂಥದ್ದು. ಸುಮಾರು 8 ವಲಯಗಳ 134 ಭರವಸೆಗಳನ್ನು ಪರಿಶೀಲಿಸಿದಾಗ 6.7% ಮಾತ್ರ ಈಡೇರಿಕೆ ಆಗಿದೆ. ಅವರ ಭರವಸೆಗಳಲ್ಲಿ 54.5% ಪ್ರಾರಂಭವೇ ಆಗಿಲ್ಲ, ಪ್ರಣಾಳಿಕೆಯಲ್ಲಿ ಪ್ರಾರಂಭನೇ ಆಗಿಲ್ಲ. 37.3 ಪ್ರಗತಿಯಲ್ಲಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಹೊರತುಪಡಿಸಿದರೆ 4 ಭರವಸೆಗಳು ಹೆಚ್ಚುವರಿಯಾಗಿ 4 ಭರವಸೆ ಈಡೇರಿಸಲಾಗಿದೆ. ನಗರಾಭಿವೃದ್ಧಿ, ಆರೋಗ್ಯ, ಆಡಳಿತ ವಲಯಗಳಲ್ಲಿ 70% ಭರವಸೆಗಳು ಇನ್ನೂ ಆರಂಭ ಆಗಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 62,000 ಶಿಕ್ಷಣ ಹುದ್ದೆಗಳು ಖಾಲಿ ಇದೆ. ಹೀಗಾಗಿ ಇಷ್ಟೆಲ್ಲ ಅನ್ಯಾಯಗಳು ಅಥವಾ ಸಮರ್ಪಕವಾಗಿ ಅನುದಾನ ಬಳಕೆ ಆಗದೆ ಇರುವಂಥದ್ದು, ಒಂದು ಗೊತ್ತು ಗುರಿ ಇಲ್ಲದೆ ಇರುವಂಥದ್ದು, ಇದನ್ನೆಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಎಲ್ಲ ಸಂಘ ಸಂಸ್ಥೆಗಳು, ಪೊಲಿಟಿಕಲ್ ಪಾರ್ಟಿಗಳು, ಅದೇ ರೀತಿ ಮೀಡಿಯಾ ಈ ಬಗ್ಗೆ ತುಂಬ ಸೀರಿಯಸ್ ಆಗಿ ಚರ್ಚೆ ಮಾಡಬೇಕು ಜನರ ಪರವಾಗಿ ಅಂತ ಹೇಳ್ತಾ, ಮಾನ್ಯರೇ, ಬಜೆಟ್ ಅಂದರೆ ಅದು ಕಾಗದದ ಲೆಕ್ಕ ಅಲ್ಲ, ಅದು ಜನರ ಆಶೆ, ಜನರ ಆಶೋತ್ತರಗಳ ಈಡೇರಿಕೆಯ ಒಂದು ಭಾಗ ಆಗಿರ್ತದೆ. ಅನುದಾನ ಅಂತಂದ್ರೆ ಅದು ಅಂಕಿಗಳಲ್ಲ, ಅದು ಸಮಾಜದ ನ್ಯಾಯ ಆಗಿರ್ತದೆ. 24,000 ಕೋಟಿ ವೆಚ್ಚವಾಗದೆ ಬಾಕಿ ಇರುವಂಥದ್ದು ಅದು ಆಡಳಿತದ ವೈಫಲ್ಯವಾಗಿರ್ತದೆ. SC/ST ಯೋಜನೆಗಳು ಕುಂಠಿತಗೊಳ್ಳುವುದು ಸಾಮಾಜಿಕ ನ್ಯಾಯದ ವಿರುದ್ಧ ಮತ್ತು ವೈಫಲ್ಯ ಆಗಿರ್ತದೆ. ಆರೋಗ್ಯ, ಶಿಕ್ಷಣ, ಗ್ರಾಮೀಣಾಭಿವೃದ್ಧಿಯ ನಿಧಾನಗತಿ ಏನಿದೆಯಲ್ಲ, ಇದು ಸರ್ಕಾರದ ಆದ್ಯತೆಯ ಪ್ರಶ್ನೆ ಎಲ್ಲಿದೆ? ನಾಟಿ ಕೋಳಿನೋ ಅಥವಾ ಜನರ ಅಭಿವೃದ್ಧಿನೋ ಅಂತೇಳಿ ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಈ ಜನಾಗ್ರಹ ಸಭೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂಥದ್ದು, ನಮಗಾಗಿ ಮೀಸಲಿಟ್ಟ ಜನರ ತೆರಿಗೆ ಹಣದ ಈ ಅನುದಾನಗಳು, ಅಥವಾ ನೀವು ನಮ್ಮ ಹೆಸರನ್ನು ಹೇಳಿಕೊಂಡು ಸಾಲ ತಂದ ಈ ಹಣ, ಈ ಅನುದಾನಗಳು ಸಂಪೂರ್ಣವಾಗಿ ಯಾವಾಗ ಬಳಕೆ ಆಗ್ತದೆ? SC/STಗಳ, ಬುಡಕಟ್ಟು ಜನಾಂಗದವರ, ಅಲೆಮಾರಿಗಳ, ಅಲ್ಪಸಂಖ್ಯಾತರ ಕಣ್ಣೀರನ್ನು ನೀವು ಯಾವಾಗ ಒರೆಸ್ತೀರಿ? ಭರವಸೆಗಳು ಯಾವಾಗ ನಿಜ ಆಗ್ತದೆ? ಜನರ ಹಣ, ತೆರಿಗೆ ಹಣ ಅಭಿವೃದ್ಧಿಗೆ ಯಾವಾಗ ಬಳಕೆ ಆಗ್ತದೆ? ಈ ರೀತಿ ಸರ್ಕಾರ ಇಂಥ ವಿಚಾರಗಳಲ್ಲಿ ಜವಾಬ್ದಾರಿಯೋಗ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾ, ಜನರ ನಿರೀಕ್ಷೆಗಳಿಗೆ ನಿಮಗೆ ಅಮೋಘವಾಗಿ 136 ಸೀಟ್ ಕೊಟ್ಟಿದ್ದಾರೆ, ಸಂಪೂರ್ಣ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿಯನ್ನು ಬಳಸಿಕೊಂಡು ನೀವು ಅಧಿಕಾರದ ಕುರ್ಚಿಗಾಗಿ ಕಿತ್ತಾಡದೆ, ನಾಟಿ ಕೋಳಿ ವಿಚಾರದಲ್ಲಿ ಚರ್ಚೆ ಮಾಡದೆ, 7 ಕೋಟಿ ಜನರ
ಆಶೋತ್ತರಗಳಿಗಾಗಿ ಕೆಲಸ ಮಾಡಬೇಕು ಮತ್ತು ಬಜೆಟ್ ಮಂಡನೆ ಆಗಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಈ ಸರ್ಕಾರವಾದಕ್ಕೆ ಹಕ್ಕೊತ್ತಾಯವನ್ನು ಮಂಡಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.